ನನ್ನ ಕುಟುಂಬ, ಹಣ, ಹೆಮ್ಮೆ ಎಲ್ಲರೂ ಏನಂದುಕೊಳ್ಳುವರು? ನಿಮ್ಮ ಹೆಮ್ಮೆಗೆ ಅವಕಾಶ ಕೊಟ್ಟರೆ ದೇವರು ಹೇಳುವರು, ನಾನ್ಯಾಕೆ ಸೌಖ್ಯ ಮಾಡಬೇಕು? ನಿನ್ನ ಕುಟುಂಬದ ಹೆಮ್ಮೆಯೊಟ್ಟಿಗೆ ಬಾಳಿ ಹೋಗು, ನಿನ್ನ ಹಣದ ಹೆಮ್ಮೆಯೊಟ್ಟಿಗೆ ಬಾಳಿ ಹೋಗು. ನಾನ್ಯಾಕೆ ಗುಣ ಮಾಡಬೇಕು? ನನ್ನನ್ನು ಮಹಿಮೆ ಪಡಿಸಬೇಕೆಂಬ ಮನಸ್ಸು ನಿನಗೆ ಇಲ್ಲ? ಎಲ್ಲರ ಮಧ್ಯೆ ನನ್ನ ನಾಮವನ್ನು ಹೇಳಲು ನೀನು ನಾಚಿಕೆ ಪಡುತ್ತೀಯಾ? ನಾನ್ಯಾಕೆ ಗುಣ ಮಾಡಬೇಕು? ಯೋಚಿಸಿ ನೋಡಿರಿ. ನಿಮ್ಮ ಬಳಿಯಲ್ಲೇ ಇದೆ. ನೀವು ಬಂದು ಏಸು ಗುಣ ಮಾಡಲಿ, ನಾನಾತನನ್ನು ಮಹಿಮೆ ಪಡಿಸುವೆ. ಕುಟುಂಬದ ಹೆಮ್ಮೆ ನನಗೆ ಮುಖ್ಯವಲ್ಲ, ನಾನು ಏಸುವನ್ನು ಮಹಿಮೆ ಪಡಿಸುವೆ. ಹಣದ ಹೆಮ್ಮೆ ನನಗೆ ಮುಖ್ಯವಲ್ಲ, ನಾನು ಏಸುವನ್ನು ಮಹಿಮೆ ಪಡಿಸುವೆ. ಆ ರೀತಿ ಆ ಸ್ತ್ರೀ ಬಂದು ಏಸುವನ್ನು ಮಹಿಮೆ ಪಡಿಸಿದಂತೆ ಮಹಿಮೆ ಪಡಿಸಲು ಒಪ್ಪಿಸಿಕೊಡಿರಿ, ದೇವರು ಅದ್ಭುತ ಮಾಡುವರು. ಹಲ್ಲೆಲೂಯಾ. ಈಗ ದೇವರವಳನ್ನು ನೋಡಿ ಹೇಳುತ್ತಾರೆ, ಮಗಳೇ, ಸಮಾಧಾನದಿಂದ ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಗುಣ ಮಾಡಿತು. ನಿನ್ನನ್ನು ಕಾಡಿದ ರೋಗ ಹೋಗಿ ಗುಣವಾಗಲಿ. ದೇವರು ಹೇಳುತ್ತಾರೆ, ಇಂದಿಗೆ ವೇದನೆಗಳು ನೀಗಿತ್ತು, ಇಂದಿನಿಂದ ನಿನಗೆ ಸೌಖ್ಯ. 12 ವರ್ಷಗಳ ರೋಗಕ್ಕೆ ಅಂತ್ಯ. ನೀನ್ ಸಮಾಧಾನದಿಂದ ಹೋಗು, ಸಂತೋಷವಾಗಿರು. ಇನ್ನು ನಿನ್ನ ಜೀವಿತದಲ್ಲಿ ಒಳಿತು ದೇವರು ತಲೆ ಕೆಳಕಾಗಿ ಮಾಡಿ ಕಳುಹಿಸುತ್ತಾರೆ. ಇಂದು ನಿಮ್ಮ ಜೀವಿತದಲ್ಲಿ 12 ವರ್ಷ, 15 ವರ್ಷ, 20 ವರ್ಷ ಸೋಲುಗಳು, ವಂಚನೆಗಳು, ನಷ್ಟಗಳು, ಪರಿಹಾಸ್ಯಗಳು, ವೇದನೆಗಳು, ರೋಗಗಳು ಬಾಧಿಸಲ್ಪಟ್ಟು ಬಂದಿದ್ದೀರಾ. ಇಂದು ಎಲ್ಲಕ್ಕೂ ಒಂದು ಅಂತ್ಯವನ್ನು ಉಂಟು ಮಾಡಿ ಸಂತೋಷದಿಂದ ಕಳುಹಿಸಿ ನಿಮ್ಮನ್ನು ಬಾಳ ಮಾಡುವುದಕ್ಕಾಗಿ ಯೇಸು ಇಲ್ಲಿ ಬಂದಿದ್ದಾನೆ. ಆ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಎಷ್ಟು ಜನರು ನಂಬಿಕೆಯಿಂದ ಇದ್ದೀರಿ?